ನಿಮಗೆ ಡಿಫೆನ್ಸ್ ಸರ್ವಿಸಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದಾದರೆ, ದೇಶದ ಸುರಕ್ಷತೆಗೆ ನೀವು ಕೈ ಜೋಡಿಸ್ತೀರಾ ಅನ್ನೋದಾದರೆ, ಇಲ್ಲಿ ಮತ್ತೊಂದು ಸುವರ್ಣ ಅವಕಾಶ ಸಿಕ್ಕಿದೆ. CDS ಅಂತ ಹೇಳಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ಅಂತ ಹೇಳಿ, ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಬನ್ನಿ, ಕೆಲವೇ ನಿಮಿಷದಲ್ಲಿ ಎಲ್ಲ ಮಾಹಿತಿಗಳನ್ನು ಪಡಿತಾ ಹೋಗೋಣ. ಇದರಲ್ಲಿ SSC ವಿಮೆನ್ ನಾನ್ ಟೆಕ್ನಿಕಲ್ ಕೂಡ ಇದನ್ನು ಸೇರಿಸಿದ್ದಾರೆ. ಇಲ್ಲಿ 451 ವೇಕೆನ್ಸೀಸ್ಗಳಿದೆ. ಇಲ್ಲಿ ಯಾರ್ಯಾರು ಎಲಿಜಿಬಲ್, ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ, ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇದಕ್ಕೆ ಅರ್ಹರು ಅಂತ ಅವರು ತಿಳಿಸ್ತಿದ್ದಾರೆ. ಈ ಮಾಹಿತಿಯನ್ನು ತರ್ತಿರೋದು ನಿಮಗೆ IM ಫಾರ್ ಕೆರಿಯರ್ ಚಾನಲ್ಲು. ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತೋದ್ರಿಂದ ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಲಾಸ್ಟ್ ಡೇಟ್ ಯಾವತ್ತಿದೆ ಅಂದರೆ 30 ಡಿಸೆಂಬರ್ 2025 ಇದೆ. ಅಷ್ಟರ ಒಳಗೆ ನೀವು ಅರ್ಹರಿದ್ದು, ನಿಮಗೆ ಇಚ್ಛೆ ಇದೆ ಡಿಫೆನ್ಸ್ ಸೆಕ್ಟರ್ಲಿ ಕೆಲಸ ಮಾಡಲಿಕ್ಕೆ, ನೀವು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಲೇಬೇಕು 30 ಡಿಸೆಂಬರ್ 2025 ಒಳಗೆ. ಏನೇನು ಕೋರ್ಸಸ್ಗೆ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಇಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾದೂನ್ನಲ್ಲಿದೆ. ಹಾಗೆ ಇಂಡಿಯನ್ ನೇವಲ್ ಅಕಾಡೆಮಿ ಇದೆ ಎಳಿಮಳನಲ್ಲಿ. ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ ಇದೆ ಹೈದರಾಬಾದಿನಲ್ಲಿ. ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದೆ ಚೆನ್ನೈಯಲ್ಲಿ. ಇಲ್ಲಿ ಮೆನ್ಗೆ ಬೇರೆ ಇದೆ, ವಿಮೆನ್ಗೆ ಬೇರೆ ಇದೆ. ಸೊ ಈ ರೀತಿಯಾಗಿ ಒಟ್ಟು 5 ರೀತಿಯ ಕೋರ್ಸಸ್ಗೆ ಈ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ನೋಡ್ತಾ ಹೋಗೋಣ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದೆಯಲ್ಲ ಡೆಹರಾದೂನ್ನಲ್ಲಿ, ಅಲ್ಲಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಮೆನ್ ಮತ್ತು ವಿಮೆನ್ಗೆ, ಈ ಮೂರಕ್ಕೂ ಕೂಡ ಡಿಗ್ರಿ ಆಗಿದ್ದರೆ ಸಾಕು ಅಂತ ಅವರು ತಿಳಿಸ್ತಿದ್ದಾರೆ. ಇನ್ನು ನಿಮಗೆ ಇಂಡಿಯನ್ ನೇವಲ್ ಅಕಾಡೆಮಿಗೆ ಹೋದಾಗ ಅಲ್ಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಬೇಕೇ ಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಇನ್ನು ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿಗೆ ಹೋದಾಗ ಅಲ್ಲಿ ಡಿಗ್ರಿ ಮಾಡಿದರೆ ಡಿಗ್ರಿನಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸನ್ನು ಓದಿರಲೇಬೇಕು, ಇಲ್ಲದಿದ್ದರೆ ಇಂಜಿನಿಯರಿಂಗ್ ಆಗಿದ್ದರೂ ಓಕೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವು ಅರ್ಹರೇ ಅಂತಂದರೆ, ಖಂಡಿತವಾಗಿ ಅವ್ರು ಹೇಳ್ತಿದ್ದಾರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ. ಎಕ್ಸಾಮಿನೇಷನ್ ಸೆಂಟರ್ಸ್, ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಇದೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು ಮತ್ತು ಧಾರವಾಡದಲ್ಲಿ ಈ ಪರೀಕ್ಷಾ ಕೇಂದ್ರಗಳನ್ನು ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ಗೆ ಬಂದಾಗ ಮೊದಲು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ. ಈ ರಿಟರ್ನ್ ಎಕ್ಸಾಮಲ್ಲಿ ಆದ ನಂತರ ಇಂಟರ್ವ್ಯೂ ಫಾರ್ ಪರ್ಸ್ನಲ್ ಆ್ಯಂಡ್ ಇಂಟೆಲಿಜೆನ್ಸ್ ಮತ್ತು ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ. ಇದರ ಜೊತೆಗೆ ನಿಮಗೆ ಅವರು ಕೆಲವೊಂದು ಹೈಟು ವೆಯ್ಟ್ ಎಲ್ಲ ಕೇಳಿರ್ತಾರೆ, ಅದಕ್ಕೆ ತಕ್ಕಂತೆ ನೀವು ಇರಬೇಕಾಗತ್ತೆ. ಆ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಪಾಸ್ ಆಗೋದು ಅದೆಲ್ಲವೂ ಇದ್ದೇ ಇರುತ್ತೆ. ನಿಮಗೆ ಬಹಳ ಮುಖ್ಯವಾಗಿ ಸಾಕಷ್ಟು ಮಾಹಿತಿಗಳು ಬೇಕಾಗ್ಬೋದು. ಅರ್ಜಿ ಸಲ್ಲಿಸಬೇಕಾದಾಗೆ ಅಡ್ವರ್ಟೈಸ್ಮೆಂಟ್ ಓದಿರ್ತೀರಿ, ಆದರೂ ನಿಮಗೇನಾದರೂ ಸಂಶಯಗಳು ಬಂದರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಹೆಲ್ಪ್ಲೈನು ಕೊಟ್ಟಿದ್ದಾರೆ, ಜೊತೆಗೆ ಇಮೇಲ್ ID ಕೊಟ್ಟಿದ್ದಾರೆ. ನೀವು ಇಲ್ಲಿಗೆ ಸಂಪರ್ಕಿಸ್ಬೋದಾಗಿದೆ. ನಿಮಗೆ ಕಡೆಯದಾಗಿ ಬೇಕಾಗೋದು ವೆಬ್ಸೈಟ್ ಲಿಂಕ್, ನೋಟಿಫಿಕೇಷನ್ ಲಿಂಕ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಗೆ ಹೋದರೆ ಎಲ್ಲ ಲಿಂಕ್ಗಳು ಸಿಗತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಲ್ವಾ? ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಅಲ್ಲಿ ವಿಡಿಯೋ ಕೆಳಗಡೆ ಟೈಟಲ್ಸ್ ಇರುತ್ತಲ್ಲ, ಅದರ ಕೆಳಗಡೆ ಮೋರ್ ಅನ್ನೋ ಪದ ಇರುತ್ತೆ, ಇಂಗ್ಲೀಷ್ ಪದ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಹೇಳೋದು ಇಷ್ಟೇನೆ, ಆ ಲಿಂಕ್ಗಳಿಗೆ ಹೋಗಿ, ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಅದನ್ನು ನೀವು ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ಹೇಳ್ತೀವಿ. ಯಾವುದಕ್ಕೆ ಅಂತಂದರೆ, ನೀವು ಓದಿದಾಗ ಅಲ್ಲಿ ಅಪ್ಲೈ ಮಾಡೋ ಅರ್ಜಿ ಸಲ್ಲಿಸೋದಕ್ಕೆ ಒಂದು ವಿಧಾನ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಅನ್ನೋದು ಚೆನ್ನಾಗಿ ಅರ್ಥವಾಗುತ್ತೆ. ಹಾಗೂ ವಯಸ್ಸು ಎಷ್ಟಿರಬೇಕು, ಏಜ್ ರಿಲ್ಯಾಕ್ಸೇಷನ್ ಇದೆಯೋ ಇಲ್ವೋ, ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೈಟು ವೆಯ್ಟು, ಬಹಳ ಮುಖ್ಯವಾಗಿ ಸಂಬಳ ಅಲೋಯೆನ್ಸಸ್ ಬಗ್ಗೆ ಬಹಳ ಮಾಹಿತಿ ಸಿಗುತ್ತೆ. ಇಲ್ಲಿ ಉತ್ತಮವಾದಂತಹ ಸಂಬಳದ ಜೊತೆಗೆ ಅಲೋಯೆನ್ಸಸ್ಗಳು ಇರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದು ಬಹಳ ಮುಖ್ಯ
ಮುಖ್ಯ ಇರುತ್ತೆ ನಿಮ್ಗಳಿಗೆ. ಮತ್ತು ಪ್ರಮೋಷನ್ಸ್ಗಳು ಎಲ್ಲಿಯ ಮಟ್ಟಿಗೆ ನೀವು ಒಂದು ಹಂತದಲ್ಲಿ ಸೆಲೆಕ್ಟ್ ಆಗಿಬಿಟ್ರೆ ಯಾವ ಮಟ್ಟಕ್ಕೆ ನಿಮ್ಮ ರಿಟೈರ್ಮೆಂಟ್ ಅಷ್ಟೊತ್ತಿಗೆ ಹೋಗ್ತೀರಿ ಅನ್ನೋದನ್ನು ಕೂಡ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ನೀವು ಆ ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಲೇಬೇಕು. ನಿಮಗೆ ಈ ಮಾಹಿತಿಯನ್ನು ತರ್ತಿರೋದು IM ಫಾರ್ ಕೆರಿಯರ್ ಚಾನಲಿಂದ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಇದರ ಒಂದು ಸ್ಲೋಗನ್ ಇದೆಯಲ್ಲ, ಅದೇನು ಅಂದರೆ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶೀಘ್ರ ನೀವು ಕೂಡಲೇ ಲಾಸ್ಟ್ ಡೇಟಿನ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ.